ಮನಮೋಹಕ ಸೌಂದರ್ಯ, ಸುಂದರವಾದ ನಗು, ಮೃದು ಸ್ವಭಾವದ ಹುಡುಗಿ ಅಂದರೆ ಅದು ಅನುಷಾ ರೈ. ಇವತ್ತು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಕೇಳೋಣ. ಹೇಗಿದ್ದೀರಾ ಬಿಗ್ ಬಾಸ್ ಮುಗಿದಾದ್ಮೇಲೆ? ತುಂಬ ಚೆನ್ನಾಗಿದ್ದೀನಿ. ಎಸ್, ಬಿಗ್ ಬಾಸ್ ಮುಗ್ದಾದ್ಮೇಲೆ ಇದು ಫಸ್ಟ್ ಅನೌನ್ಸ್ಮೆಂಟ್ ಈ ವರ್ಷದ್ದು. ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ತುಂಬ ಕತೆಗಳನ್ನ ಕೇಳಿದಾಗ, ತುಂಬ ಆಪರ್ಚುನಿಟೀಸ್ ಬಂದಾಗಲೂ ಕೂಡ ಐ ವಾಸ್ ವೇಟಿಂಗ್ ಫಾರ್ ಅ ರೈಟ್ ಪ್ರಾಜೆಕ್ಟ್. ಆ ಒಂದು ಪ್ರಾಜೆಕ್ಟ್ ಇದಾಗಿದೆ ಅನ್ನೋ ಒಂದು ಭರವಸೆ ಇದೆ. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಹೆಸರು ಕೇಳಿದ ತಕ್ಷಣ ಅದು ಬೇರೆ ಥರನೇ ಕೇಳಿಸುತ್ತೆ. ನೀವು ಈ ಸಿನಿಮಾದ ಟೈಟಲ್ ಕೇಳಿದಾಗ ನಿಮ್ಗೇನು ಅನಿಸಿತ್ತು? ಡೆಫಿನೆಟ್ಲಿ ಆ ಟೈಟಲ್ ಹಿಂದೆ ಕತೆ ಕೇಳಿದಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ಒಂದೇ ಶೀರ್ಷಿಕೆಯಲ್ಲಿ 2 ಕತೆಗಳು. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್, ಇದು ದೇವರ ತಾಣ ಅಂತಲೇ ಇನ್ನೊಂದು ಕೆಳಗಡೆ ಇದೆ. ಸೊ ಇದು ಏನು ಅಂತ ನೀವು ಸಿನಿಮಾ ನೋಡೋದಾಗಲೇ ಅರ್ಥ ಆಗುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಮ್ಮ ಡೈರೆಕ್ಟ್ ಸಂದೇಶ್ ಶೆಟ್ಟಿ ಸರ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನರೇಟ್ ಮಾಡ್ತಾರೆ. ಬಟ್ ನಿಮಗೆ ಇರೋ ಕ್ಯೂರಿಯಾಸಿಟಿನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ನನ್ನ ಪಾತ್ರದ ಹೆಸರು ಕೂಡ ಸಂಗೀತ ಹಾಗೆ ಸಾಹಿತ್ಯ 2 ಶೇಡ್ನಲ್ಲಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ತುಂಬ ವಿಭಿನ್ನವಾದ ಕತೆ, ತುಂಬ ವಿಭಿನ್ನವಾದ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡ್ತಿರೋದು. ಆ್ಯಂಡ್ ನಾನು ಏನೇ ಪ್ರಾಜೆಕ್ಟ್ಸ್ ಮಾಡ್ಕೊಂಬಂದು ಒಂದು ಕಂಟೆಂಟ್ ರಿಲೇಟೆಡ್ ಇರುತ್ತೆ, ಅಥವಾ ಒಂದು ನನ್ನ ಪಾತ್ರ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳನ್ನೇ ನೋಡ್ಕೊಳ್ತಾ ಬರೋದು. ಸೊ ಪ್ರೀವಿಯಸ್ ಸಿನಿಮಾದಲ್ಲಿ ಏನು ಮಾಡಿದೆ, ಈ ಸಿನಿಮಾಗೆ ಅದು ಅಪೋಸಿಟ್ ಶೇಡಲ್ಲಿದೆ. ಸೊ ಖುಷಿ ಆಗುತ್ತೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲಿ 2 ವಿಭಿನ್ನ ಅಂದರೆ 2 ವಿಭಿನ್ನ ಶೇಡ್ಸ್ಗಳಲ್ಲಿ ಕಾಣಿಸ್ಕೊಳ್ತಿರೋದು ಖುಷಿ ಇದೆ. ಈ 2 ಶೇಡ್ಗಳನ್ನ ಏನಾದರೂ ಪಾತ್ರಗಳನ್ನ ಒಪ್ಕೊಂಡಾಗ ಪ್ರತಿಭೆಗಳನ್ನ ಹೊರ ಹಾಕೋದಕ್ಕೆ ಒಂದೇ ಸಿನಿಮಾದಲ್ಲಿ ಅವಕಾಶ ಸಿಕ್ಕಂತೆ ಆಗುತ್ತೆ. ನಿಜವಾಗ್ಲೂ, ಬಿಕಾಸ್ ಇದರಲ್ಲೇ ಒಂದೇ ಸೃಷ್ಟಿಗೆ 2 ಕತೆ ಅನ್ನೋ ಹಾಗೆ ಇದರಲ್ಲಿ ಒಂದು ಹಿಸ್ಟಾರಿಕಲ್ ಟಚ್ ಕೂಡ ಇದೆ ಈ ಸಿನಿಮಾದಲ್ಲಿ. 1940s ನಡೆಯುವಂಥದ್ದು. ಅದ್ರ ಜೊತೆಗೆ ಒಂದು ಪ್ರೆಸೆಂಟ್ ಜನ್ರೇಷನ್ ಹೇಗಿದೆ ಅನ್ನೋದನ್ನು ಕೂಡ ತುಂಬ ಅದ್ಭುತವಾಗಿ ನರೇಟ್ ಮಾಡ್ಕೊಂಡಿದ್ದಾರೆ. ಸೊ ನರೇಷನ್ ಬಂದಂಗೆ ಸಿನಿಮಾ ಮೂಡ್ ಬಂತು ಅಂತಲೇ ತುಂಬ ಅದ್ಭುತವಾದ ಸಿನಿಮಾ ಈ ಒಂದು ಜನರೇಷನ್ಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಪಾತ್ರನೂ 2 ರೀತಿ ಇರೋದ್ರಿಂದ, ಆ್ಯಂಡ್ ಒಂದು ಪರ್ಫಾರ್ಮೆನ್ಸ್ಗೂ ಒಂದು ಒತ್ತು ಕೊಡುವಂಥ ಒಂದು ಜಾಗ ಅದರಲ್ಲೇ ಒಂದು ಬೇರೆ ಥರ ಇರುತ್ತೆ, ಇದರಲ್ಲೇ ಒಂದು ಬೇರೆ ಥರ ಇರುತ್ತೆ. ಸೊ ಒಂದೇ ಸಿನಿಮಾದಲ್ಲಿ 2 ಪಾತ್ರಗಳು ಸಿಕ್ಕಿರೋದು ಖುಷಿ ಆಗುತ್ತೆ, ಆ್ಯಕ್ಟ್ ಮಾಡೋಕ್ಕೂ ಕೂಡ, ಆ್ಯಂಡ್ ಹೊಸದಾಗಿ ಏನೋ ನಾವು ಕಲಿಯೋದಕ್ಕೂ ಕೂಡ. ನೀವು ಚಾಮುಂಡೇಶ್ವರಿ ತಾಯಿಯ ಪರಮ ಭಕ್ತೆ, ಆಗಾಗ ಹೋಗ್ತಾ ಇರ್ತೀರಾ. ಯಾವ ಮೂಮೆಂಟಲ್ಲಿ ತಾಯಿನ ನಂಬಿದ್ದು? ಪ್ರಾಬಬ್ಲಿ ಇಂಡಸ್ಟ್ರಿಗೆ ಬಂದಮೇಲೆ ಅನಿಸುತ್ತೆ. ಹೀಗೆ ನಾನು ನಮ್ಮ ಅಕ್ಕನ ಜೊತೆ ಜನರಲ್ಲಾಗಿ ಹೋಗಿದ್ದು. ಬಿಕಾಸ್ ಚಾಮುಂಡೇಶ್ವರಿ ಆ್ಯಂಡ್ ಮೈಸೂರೆಲ್ಲ ಹೆಂಗೆ ಅಂದರೆ ಅದು ಟೂರಿಸ್ಟ್ ಸ್ಪಾಟ್ಸ್ ಥರ ಚಿಕ್ಕ ವಯಸ್ಸಲ್ಲಿ. ನನ್ನ ಮನೆ ದೇವರು ವೆಂಕಟೇಶ್ವರ, ಅದು ಬಿಟ್ಟರೆ ಕೆಂಪಮ್ಮ ಅಂತ ಜಾಸ್ತಿ ಅಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು. ಧರ್ಮಸ್ಥಳ, ತಿರುಪತಿ ಅಂತ ಇದೇ ಜಾಸ್ತಿ ಇರ್ತಿತ್ತು. ಬಟ್ ಇಂಡಸ್ಟ್ರಿಗೆ ಬಂದಾಗ ಹಿಂಗೆ ಒನ್ಸ್ ಅಕ್ಕ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಬರ್ತೀಯಾ ಅಂತ, ಹಂಗೆ ಲೈಕ್ ಒಂದು ಚಾಮುಂಡಿ ಬೆಟ್ಟ, ಝೂ, ಈ ಥರ ಚಿಕ್ಕ ಮಕ್ಕಳು ಥರ ಒಂದು ವಿಸಿಟ್, ಇಡೀ ಮೈಸೂರು 1 ಡೇ ಟ್ರಿಪ್ ಅಂತ ಹೋಗಿದ್ದು. ಬಟ್ ನಂಗೆ ಫಸ್ಟ್ ಡೇ ಏನು ಚಾಮುಂಡಿ ಬೆಟ್ಟಕ್ಕೆ ಹೋದೆ, ದಟ್ ವೈಬ್ರೇಷನ್ ನನಗೆ ಅನಿಸ್ತು, ಒಂದು ಪಾಸಿಟಿವ್ ಎನರ್ಜಿ ಅನಿಸ್ತು. ಆ್ಯಂಡ್ ನಾನೇನೋ ಒಂದು ಸಣ್ಣದೇನೋ ಒಂದು ಕೇಳ್ಕೊಂಡು ಬಂದಿದ್ದೆ, ಅದಾಯಿತು. ಆವಾಗಿಂದ ನಂಬಕ್ಕೆ ಶುರು ಮಾಡಿದ್ದು. ನಾನು ಲಿಟ್ರಲಿ ಇವಾಗ ನನ್ನ ಮೊಬೈಲ್ ವಾಲ್ಪೇಪರು ಚಾಮುಂಡೇಶ್ವರಿನೇ ಇದ್ದಾರೆ. ಆ್ಯಂಡ್ ನನ್ನ ಮನೆಯಲ್ಲೂ ದೊಡ್ಡದೊಂದು ಚಾಮುಂಡೇಶ್ವರಿನೇ ಇಟ್ಟು ನನ್ನ ರೂಮಲ್ಲಿ ಬೆಳಗ್ಗೆ ಎದ್ದು ಕಂಡುಬಿಟ್ಟಿದ ತಕ್ಷಣ ನೋಡೋದೇ ಚಾಮುಂಡೇಶ್ವರಿನ. ಐ ಸ್ಟೇ ಅಲ್ಲೋನ್ ಇನ್ ಬ್ಯಾಂಗ್ಳೂರ್. ಸೊ ಒಬ್ಬಳೇ ಇರ್ಬೇಕಾದ್ರೆ ನನ್ನ ಜೊತೆ ಇರೋದು ನನ್ನ ಅಮ್ಮ ಇದ್ದಾರೆ ಜೊತೆಲಿ ಅಂತ ನಂಬೋಳು ನಾನು. ಆ್ಯಂಡ್ ಎಷ್ಟೊಂದು ಜನ ಗೊತ್ತಿಲ್ಲ, ಎವ್ರಿ ಮಂತ್ ನಾನು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ. ಆ್ಯಂಡ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ನಾನು ಹೋಗೇ ಹೋಗ್ತೀನಿ, ವಿಸಿಟ್ ಮಾಡೇ ಮಾಡ್ತೀನಿ. ಅದೇ ಒಂಥರ ನನಗೆ ಚಾಮುಂಡಿ ಬೆಟ್ಟ ತವ್ರ ಮನೆ ಥರ, ಸೆಕೆಂಡ್ ತವ್ರ ಮನೆ. ಈಗ ಹೆಂಗೆ ಮಮ್ಮಿ ಡ್ಯಾಡಿ ನೋಡೋಕೆ ತುಮಕೂರ್ಗೆ ಹೋಗ್ತೀನಿ, ಹಾಗೆ ಅಮ್ಮನ ನೋಡೋಕೆ ಮೈಸೂರಿಗೆ ಹೋಗ್ತೀನಿ. ಈ ವೀಕೆಂಡ್ ಇಲ್ಲಿ ಹೋದರೆ ಈ ವೀಕೆಂಡ್ ಇಲ್ಲಿ ಹೋಗ್ತೀನಿ. ಸೊ ಆ ಥರ. ಆ್ಯಂಡ್ ಬೇಜಾರಾಯಿತು ಅಂದರೆ ಯಾರು ಇರಲಿ ಬಿಡಲಿ, ಫ್ರೆಂಡ್ಸ್ ಇರಲಿ, ಫ್ಯಾಮ್ಲಿ ಇರಲಿ, ಒಬ್ಬಳೇ ಆದರೂ ನಾನು ಒಬ್ಬಳೇ ಡ್ರೈವ್ ಮಾಡಿಕೊಂಡೆ ಅಲ್ಲಿ ಗೋ ಮೈಸೂರು. ಅಮ್ಮನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಸನ್ನಿಧಾನದಲ್ಲಿ ಪ್ರೇ ಮಾಡಿಕೊಂಡೇ ಬರೋದು. ಆ್ಯಂಡ್ ಲೈಫಲ್ಲಿ ಒಂದು ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಇರ್ಬೋದು, ಯಾವುದೇ ಒಂದು ಡಿಸಿಷನ್ಸ್ ತೊಗೋಬೇಕು ಅಂತ ಅಂದಾಗ, ಅಥವಾ ಯಾವುದೇ ಒಂದು ದೊಡ್ಡ ನಿರ್ಧಾರಗಳು ತೊಗೋಬೇಕು ಅಂತ ಅಂದಾಗಲೂ ಕೂಡ ಅಲ್ಲಿ ಹೋಗಿ ಪ್ರೇ ಮಾಡಿಕೊಂಡೇ ನಾನು ನೆಕ್ಸ್ಟ್ ಸ್ಟೆಪ್ಸ್ನ ತೊಗೊಳ್ಳೋದು ಲೈಫಲ್ಲಿ. ಆಷಾಢ ಮಾಸ ಅಂತಂದರೆ ತುಂಬ ಪವರ್ಫುಲ್ ಡೇ ಇದು. ಇದರಲ್ಲಿ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಈಗ ಫಸ್ಟ್ ಆಷಾಢ ಹೋಗಿ ಬಂದಿದ್ದೀರಾ, ಪ್ರತಿ ಆಷಾಢ ಹೋಗುವಂಥ ಅಭ್ಯಾಸ ಏನಾದರೂ ಇದೆಯಾ? ಅಂದರೆ ಡಿಪೆಂಡ್ಸ್, ನನಗೆ ಏನು ಶೆಡ್ಯೂಲ್ಸ್ ಏನೂ ಇಲ್ಲ, ಫ್ರೀ ಇದ್ದೀನಿ ಅಂತ ಅಂದರೆ ಡೆಫಿನೆಟ್ಲಿ ಎಸ್. ಹೋದ ವರ್ಷ ಎಲ್ಲ 4 ವಾರನೂ ಹೋಗಿದ್ದೆ. 2 ಸಲ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದೆ, 2 ಸಲ ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡಿದ್ದೆ. ಆ್ಯಂಡ್ ಅರಿಶಿನ ಕುಂಕುಮ ಹಚ್ಕೊಂಡು ಎಲ್ಲ 1200-300 ಸ್ಟೆಪ್ಸ್ ಇದೆ, ಅಷ್ಟು ಸ್ಟೆಪ್ಸಿಗೂ ಅರಿಶಿನ ಕುಂಕುಮ ಹಚ್ತಾ ಹೋಗಿ ದೇವ್ರ ದರ್ಶನ ಮಾಡಿದ್ದೆ.
ಅಂದರೆ ನನಗೆ ಹಂಗೆ ಡೈರೆಕ್ಟ್ ಅಮ್ಮನ ನೋಡೋಕ್ಕೆ ಅಂತ ನಾನೇನು ಯಾವ ಸ್ಪೆಷಲ್ಲು ಅಲ್ಲ, ಯಾವ ಸ್ಪೆಷಲ್ ಪರ್ಸನು ಅಲ್ಲ. ಅಮ್ಮನ ಮುಂದೆ ನಾವು ಯಾರು ದೊಡ್ಡವರು ಅಲ್ಲ, ಅಮ್ಮನ ಮಕ್ಕಳು ನಾವೆಲ್ಲ. ಸೊ ಬೆಟ್ಟ ಹತ್ಕೊಂಡು ಹೋದರೆ ಅದು ಇನ್ನೂ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಫೀಲ್ ಇರುತ್ತೆ. ಆ್ಯಂಡ್ ನಾವು ಕೇಳ್ಕೊಂಡಿದ್ದನ್ನು ಕೊಡ್ತಾಳೆ ತಾಯಿ ಅನ್ನೋದೊಂದು ನಂಬಿಕೆ. ಬಿಕಾಸ್ ಆಷಾಢ ಮಾಸದಲ್ಲಿ ಎಲ್ಲ ದೇವತೆಗಳು ಸನ್ನಿಧಾನದಲ್ಲೇ ಇರ್ತಾರೆ. ಆ್ಯಂಡ್ ಪ್ರತಿಯೊಬ್ಬ ಭಕ್ತಾದಿಗಳನ್ನ ಕೋರಿಕೆಗಳನ್ನ ಕೇಳಿಸ್ಕೊತಾರೆ, ಅದನ್ನು ಈಡೇರಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಅದ್ರ ಜೊತೆಗೆ ಅರಿಶಿನ ಕುಂಕುಮ ಹಚ್ತಾ ಒಂದೊಂದು ಮೆಟ್ಲಿಗೂ ಹಚ್ತಾ ನಾವು ಹೋಗಿ ತಾಯಿ ದರ್ಶನ ಮಾಡಿದಾಗ ಅದಿನ್ನೂ ಪ್ರತಿಫಲ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಸಿಕ್ಕಿದೆ ಕೂಡ. ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ. ಸೊ ಸಾಧ್ಯ ಆದರೆ ಈ 1 ವಾರ ಹೋಗಿ ಬಂದಿದ್ದೀನಿ. 3 ವಾರದಲ್ಲಿ 1 ದಿನ ಮೆಟ್ಲು ಹತ್ತಿ ದರ್ಶನ ಮಾಡ್ತೀನಿ. ನೀವು ಈಗ ಹೇಳಿದ್ದಕ್ಕೆ ಕೇಳ್ತಾ ಇರೋದು ಅಂದರೆ ನಾನೇನು ಸ್ಪೆಷಲ್ ಪರ್ಸನ್ ಅಲ್ಲ, ದರ್ಶನ ಇದು ಅಂತ. ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿದೆ, ನೀವು ಗಮನಿಸಿರ್ತೀರಾ. ಅಂದರೆ ನೀವು ಹೋದಾಗ ನಾನು ಸ್ಪೆಷಲ್ ಪರ್ಮಿಷನ್ ಮೂಲಕ ಬಂದಿದ್ದೆ ಅಂತ. ಅದು ಮೈಸೂರಲ್ಲಿ ಒಂದಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶಕ್ಕೆ ಕಾರಣ ಆಗಿದೆ. ಅನುಷಾ ರೈಗೆ ಸ್ಪೆಷಲ್ ಪರ್ಮಿಷನ್ ಯಾರು ಕೊಟ್ಟರು, ಪ್ರೋಟೋಕಾಲ್ ಹೆಂಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ತು ಅನ್ನೋದು ಒಂದು ಕ್ವೆಶನ್. ಸ್ಪೆಷಲ್ ಪರ್ಮಿಷನ್ ಅಂದಿದ ತಕ್ಷಣವೇ ಪ್ರೋಟೋಕಾಲ್ ಹಾಗೆ ಹೀಗೆ ಅನ್ನೋದಕ್ಕಿಂತ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದೇವ್ರು ಕರೆಸ್ಕೋಬೇಕಾಯ್ತಾ. ಏನೋ ನಾನು ದೊಡ್ಡೋಳು, ನಾನು ಸ್ಪೆಷಲ್ ಪರ್ಸನ್ ಅಂದಿಲ್ಲ, ಸ್ಪೆಷಲ್ ಪರ್ಮಿಷನ್ ಅಂದಿದ್ದು ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಂದರೆ ನಾನು ಆವಾಗಲೇ ಹೇಳಿದೆ, ನಾನು ಪ್ರತಿ ತಿಂಗಳು ಹೋಗ್ತೀನಿ, ತಿಂಗಳಲ್ಲಿ 2 ಸಲ ಅಂತೂ ಹೋಗ್ತೀನಿ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆ ಅಷ್ಟೇ. ಬಿಟ್ಟರೆ ನನಗೆ ಬೇರೆ ಏನು, ನಾನು ಎಲ್ರಿಗಿಂತ ದೊಡ್ಡೋಳು, ನಾನು VIP ಚಾನ್ಸ್, ನಾನು ಯಾವತ್ತೂ ಹಂಗೆ ಹೇಳಿ ಎಲ್ಲರಂತೆ ನಾನು ಎಲ್ಲರೂ ಈಕ್ವಲ್ಲೇ. ಸೊ ನಾನು ದೊಡ್ಡೋಳು, ಇನ್ನು ಅವ್ರು ಚಿಕ್ಕೋರು, ಚಾನ್ಸ್ ಇಲ್ಲ. ನಾನು ಹಂಗೆ ಹೇಳೋದಿಲ್ಲ. ಎಲ್ಲರೂ ಕಷ್ಟಗಳನ್ನೂ ಗೊತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋದೆ ನಮ್ಮ ಕಷ್ಟಗಳನ್ನ ಬಗೆಹರಿಸು ಅಂತಲೇ ತಾಯಿ ಹತ್ರ ಕೇಳ್ಕೊಳಕ್ಕೆ ಪ್ರತಿಯೊಬ್ಬರು ಹೋಗೋದು, ಎಲ್ಲರಂತೆ ನಾನು. ಸೊ ನನಗೆ ಆ ಥರದ್ದೆಲ್ಲ ಯಾವುದೇ ಇದಿಲ್ಲ. ಆ್ಯಂಡ್ ದೇವ್ರು ಕರ್ಸ್ಕೊತಾರೆ, ನಾವು ಹೋಗ್ತೀವಿ. ಬಿಟ್ಟರೆ ನಾವು ಎಷ್ಟೊಂದು ಸಲ ನನಗೆ ಇವತ್ತಿಗೂ ತಿರುಪತಿಗೆ ಹೋಗಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಈವನ್ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂದರು ಅಂದ್ಕೊಂಡಿರ್ತೀವಿ, ಏನಾದರೂ ಒಂದು ಆಗಿ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ನಾನು ವರ್ಷಕ್ಕೊಂದ್ಸಲ ಹೋಗೋಳಲ್ಲ ಚಾಮುಂಡಿ ಬೆಟ್ಟಕ್ಕೆ. ಅದಕ್ಕಂದರೆ ನನ್ನ ಅಮ್ಮ ಅಂತ ನಾನು ನಂಬಿರೋಳು. ನನಗೇನೇ ಅನ್ಸು, ನಂಗೆ ಬೇಜಾರಾಗಲಿ, ನಂಗೆ ಖುಷಿ ಆಗಲಿ, ನನಗೇನೇ ಮಾಡ್ಬೇಕಂದ್ರೂ ನಾನು ತಾಯಿ ನಂಬ್ತೀನಿ. ಇನ್ ಕೇಸ್ ದೇವಸ್ಥಾನ ಕ್ಲೋಸ್ ಆಗಿದ್ರು ಪರವಾಗಿಲ್ಲ, ಹೋಗಿ ಆಚೆಯಿಂದ ಕೈ ಮುಕ್ಕೊಂಡು ಬರ್ತೀನಿ. ಸೊ ಆ ಥರ ಒಂದು ಪ್ರೀತಿ ಜಾಸ್ತಿ ಅಮ್ಮನ ಮೇಲೆ ಅಷ್ಟೇ. ಬಿಟ್ಟರೆ ನಾನು ಏನೋ ದೊಡ್ಡೋಳು ಏನು ಹಂಗೆ ಯಾರಾದರೂ ದಯವಿಟ್ಟು ಆ ಥರ ಅಂದ್ಕೊಂಡಿದ್ರೆ, ನನ್ನ ಕಡೆಯಿಂದ ಏನಾದರೂ ನಿಮಗೆ ಹರ್ಟ್ ಆಗಿದ್ರೆ ಐ ಆಮ್ ಸೋ ಸಾರಿ, ಅದೊಂದು ಹೇಳಬಲ್ಲೆ ನಾನು. ಬಿಕಾಸ್ ಎಲ್ಲರಂತೆ ನಾನು ಮತ್ತೆ ಮೆನ್ಷನ್ ಮಾಡ್ತೀನಿ, ಎಲ್ಲರಂತೆ ನಾನು ಯಾವ ಸ್ಪೆಷಲ್ ಪರ್ಸನೂ ಅಲ್ಲ, ನಾನು ಯಾವ VIP ಅಲ್ಲ, ಹಂಗೆಲ್ಲ ನಾನು ಹೇಳ್ಕೊಳ್ಳೋದು ಇಲ್ಲ. ಆ ತಾಯಿ ನಡೆಸಿದ ದಾರಿಯಲ್ಲಿ ನಡೀತಾ ಇದ್ದೀವಿ, ಆ ತಾಯಿ ತೋರಿಸಿರೋದು ಕೊಟ್ಟಿರೋದನ್ನ ಅನುಭವಿಸ್ತಾ ಇದ್ದೀವಿ. ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಆ ವಿಡಿಯೋ ವೈರಲ್ ಆದಮೇಲೆ ಅದಕ್ಕೆ ಬಂದಿರೋ ಕಮೆಂಟ್ಸ್ಗಳನ್ನ ನಾವೇ ನೋಡಿ ನಮಗೆ ಒಂಥರ ಅನ್ನಿಸ್ಬಿಡ್ತು. ಅಂದರೆ ಸೆಲೆಬ್ರಿಟಿ ಅಂದರೆ ಈಸಿಯಾಗಿ ಕಮೆಂಟ್ ಸೆಕ್ಷನ್ನಿಗೆ ಸಿಗೋವಂಥ ಆಹಾರ. ನಿಮ್ಮ ಲೈಫ್ ಸ್ಟೈಲ್ ಏನೋ ಇರುತ್ತೆ, ನಿಮ್ಮ ಸಮಸ್ಯೆಗಳೇನೋ ಇರುತ್ತೆ, ಅದನ್ನೆಲ್ರಿಗೂ ತೋರ್ಸೋಕ್ಕಲ್ಲ. ಬಟ್ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕೆಲವೊಂದು ಕೆಟ್ಟ ಮೆಸೇಜ್ಗಳು ಕೂಡ ಬಂದಿರುತ್ತೆ. ಆ್ಯಂಡ್ ಆ ಪರ್ಮಿಷನ್ ಯಾರು ಕೊಡಿಸಿದ್ರು ಅಂತ ಯಾರ್ಯಾರೋ ಏನೇನೋ ಹಾಕ್ತಾರೆ. ಸೊ ಅಂತ ಕಮೆಂಟ್ ಮಾಡೋರಿಗೆ ನಾನು ಈಗ ಥರ ಹೇಳಿದೆ, ನಾನು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋಳು. ಇವತ್ತು ನಾನು ಏನೇ ಇದ್ದೀನಿ, ಇವತ್ತು ನಾನು ಏನೇ ಮಾಡ್ತಿದ್ದೀನಿ, ತಾಯಿಯ ಆಶೀರ್ವಾದ ಅಂತಲೇ ನಾನು ನಂಬ್ತೀನಿ. ಬಿಕಾಸ್ ಒಂದು ನಾರ್ಮಲ್ ಹುಡುಗಿ ಇವತ್ತಿನ್ನೂ ಏನು ಸಾಧನೆ ಮಾಡಿಲ್ಲ, ಬಟ್ ಸಾಧನೆ ಮಾಡೋ ಆದಿನಲ್ಲಿ ನಡ್ಕೊಂಡು ಹೋಗ್ತಿರೋದಕ್ಕೆ ನನಗೆ ಕೈ ಹಿಡಿದು ನಡೆಸ್ತಿರೋದೇ ನನ್ನ ಅಮ್ಮ ಚಾಮುಂಡೇಶ್ವರಿ. ಬಿಟ್ಟರೆ ನನ್ನ ಅಪ್ಪ ಅಮ್ಮ, ನನ್ನ ತಮ್ಮನ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಬಿಟ್ಟರೆ ಬೇರೆ ಯಾರೋ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಬೇರೆ ಯಾರೋ ಚಾನ್ಸೇ ಇಲ್ಲ. ಅಮ್ಮನ ಆಶೀರ್ವಾದ ಅಷ್ಟೇ. ಆ್ಯಂಡ್ ಇನ್ನೊಂದು, ನಾನು ದೇವ್ರ ಪಕ್ಕ ಅದೇನು ಫೋಟೋ ಹಾಕಿದ್ದೆ ಅದನ್ನು ವಿಡಿಯೋ ಶೂಟ್ ಮಾಡೋ ಪರ್ಮಿಷನ್, ಬಟ್ ನಾನು ಗರ್ಭಗುಡಿ ದೇವ್ರನ್ನ ಮಾಡಿಲ್ಲ. ಗರ್ಭಗುಡಿ ದೇವ್ರದ್ದು ಮಾಡೋ ಅಂತ ಒಂದು ಗರ್ಭಗುಡಿನಲ್ಲಿ ದೇವ್ರದ್ದು ಫೋಟೋ ತೆಗಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ನನಗೂ ಇದೆ. ಆ್ಯಂಡ್ ಮೇ ಬಿ ಜನಕ್ಕೆ ಅದು ಉತ್ಸವ ಮೂರ್ತಿ ಗರ್ಭಗುಡಿಯಲ್ಲಿರೋ ದೇವ್ರಂತ ಏನಾದ್ರು ಕನ್ಫ್ಯೂಸ್ಡ್ ಆಗಿರ್ಬೋದು. ಆ್ಯಂಡ್ ಐ ಡೋಂಟ್ ನೋ, ಇದ್ರ ಬಗ್ಗೆ ನಂಗೆ ಏನಾದ್ರು ತಪ್ಪಾಗಿರೋ ಐ ಆಮ್ ಸೋ ಸಾರಿ ಅಷ್ಟೇ ನಾನು ಹೇಳೋಕ್ಕಾಗತ್ತೆ. ಏನು ಹೇಳಿ ನನಗೆ ಐ ಡೋಂಟ್ ನೋ. ಬಿಕಾಸ್ ಈವನ್ ಅಫಿಷಿಯಲಿ ಈಗ ನೀವು ಕ್ಯಾಪ್ಚರ್ ಮಾಡ್ತಿರಲ್ವ ದೇವ್ರ ಅಲಂಕಾರ ಹೇಗಿರುತ್ತೆ ಆ ಉತ್ಸವ ಮೂರ್ತಿ ಹತ್ರ. ಸೊ ಅಲ್ಲಷ್ಟೇ ಅದು ನಾನು ತೆಗ್ದಿದ್ದಲ್ಲ. ಹೀಗೆ ನನ್ನ ಜೊತೆಲಿ ಬಂದಿರೋರು ಯಾರೋ ತೆಗಿತಾ ಇದ್ರು, ಅದನ್ನ ಒಂಚೂರು ಕಳಿಸ್ಕೊಡಿ ನನಗೂ ಅಂತ ಕೇಳಿದಾಗ ಅದನ್ನು ತೊಗೊಂಡು ನಾನು ಪೋಸ್ಟ್ ಮಾಡಿದ್ದೆ ಅಷ್ಟೆ. ನೀವು ಅಪ್ಪಟ ಡಿ-ಬಾಸ್ ಫ್ಯಾನ್. ಸೊ ಈಗ ಡೆವಿಲ್ ಸಿನಿಮಾ ಹತ್ರ ಬರ್ತಾ ಇದೆ, ಕೆಲವೊಂದು ಲುಕ್ಗಳು ಬಿಟ್ಟಿದ್ದಾರೆ, ಅದು ಕನ್ವರ್ಲಾಲ್ ಲುಕ್ಕು. ಸೊ ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನನಗೆ ಎಲ್ಲೋದ್ರೂ ಒಂದು ಕಡೆ ಬಿಗ್ ಬಾಸ್ ಅಂತಿರ್ತಾರೆ, ಇನ್ನೊಂದು ಕಡೆ ಡಿ-ಬಾಸ್ ಅಂತಿರ್ತಾರೆ. ಆಮ್ ದ ಓನ್ಲಿ ಒನ್ ಅನ್ಸುತ್ತೆ ಬಿಗ್ ಬಾಸಿಂದ ಆಚೆ ಬಂದು ಡಿ ಬಾಸ್ ಅನ್ನೋದು, ಬಿಗ್ ಬಾಸ್ ಅನ್ನೋದು.
ಲೈಕ್ ದಟ್ ನನಗೊಂಥರ ಖುಷಿ ಆಗ್ತಿರುತ್ತೆ. ಸಖತ್ ಒಂದು ಮಾತಾಡ್ತಿರ್ತೀನಿ, ಮೈಕ್ ಇಟ್ಕೊಂಡು ಮಾತಾಡ್ತಿದ್ರು ಡಿ ಬಾಸ್ ಅಂತ ಕಿರ್ಚ್ತಾ ಇರ್ತಾರೆ. ಆ್ಯಂಡ್ ಎವ್ರಿಬಡಿ ನೋಸ್, ಎಂಟೈರ್ ಕರ್ನಾಟಕ ನೋಸ್ ನಾನು ದರ್ಶನ್ ಸರ್ ಫ್ಯಾನ್ ಅಂತ ಅನ್ನೋದು. ಸೊ ಈಗ ಅವರ ಒಂದು ಡೆವಿಲ್ ಸಿನಿಮಾಗೆ ಇಡೀ ನನ್ನ ಜೊತೆಗೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಆ್ಯಂಡ್ ಸ್ಪೆಷಲಿ ಡೆವಿಲ್ ಸಿನಿಮಾ ಒಂದು ಹಬ್ಬನೇ ಆಗುತ್ತೆ, ಒಂದು ಜಾತ್ರೆನೇ ಆಗುತ್ತೆ ಕರ್ನಾಟಕದಲ್ಲಿ. ಎವ್ರಿಬಡಿ ಆರ್ ವೇಟಿಂಗ್, ಇವನ್ ಆಮ್ ಈಗಲ್ಲಿ ವೇಟಿಂಗ್ ಹೆಂಗಿರುತ್ತೆ ಸಿನಿಮಾ ಅಂತ ಅನ್ನೋದು. ದರ್ಶನ್ ಸರ್ದು ಕನ್ವರ್ಲ ಲುಕ್ ನೋಡಿದ್ರಾ, ಹೇಗೆ ಅನ್ನಿಸ್ತು? ಯಾಕಂದ್ರೆ ಅಂಬರೀಷ್ ಸರ್ದು ಆ ಲುಕ್ ನಾವು ನೋಡಿ ಫಿದಾ ಆಗ್ಬಿಟ್ಟಿದ್ವಿ, ಇವಾಗ ಆ ಲುಕ್ ರೀಕ್ರಿಯೇಟ್ ಆಗಿದೆ. ದರ್ಶನ್ ಸರ್ ಒಂದು ವರ್ಸಿಟೈಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅವ್ರ ಕೈಲಿ ಮಾಡೋಕ್ಕಾಗದೇ ಇರೋ ಪಾತ್ರಗಳೇ ಇಲ್ಲ. ಅವ್ರು ಸುಮ್ಮನೆ ಹೇಳ್ತಾರೆ ಡ್ಯಾನ್ಸ್ ಬರಲ್ಲ ಅಂತ, ಎಷ್ಟು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ, ಸಕ್ಕದಾಗಿ ಫೈಟ್ ಮಾಡ್ತಾರೆ. ಅವ್ರ ಆ್ಯಕ್ಟಿಂಗು ಕೂಡ, ಆ್ಯಂಡ್ ಅವ್ರು ಕಾಮಿಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಲೈಕ್ ಅವ್ರು ಏನು ಮಾಡೋರು ಚಂದ. ಆ್ಯಂಡ್ ಒಂದೊಂದು ಸಿನಿಮಾಗಳಲ್ಲೂ ಅವರ ಪಾತ್ರಗಳು, ಅವರ ಶೇಡ್ಸ್ಗಳು ಒಂದೊಂದು ಸಿನಿಮಾದಲ್ಲೂ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಪ್ರೌಡ್ ಫ್ಯಾನ್ ಫಾರ್ ಹಿಮ್. ಇತ್ತೀಚೆಗಷ್ಟೇ ನಿಮ್ಮ ಬರ್ತ್ಡೇ ಆಯಿತು. ಬಿಗ್ ಬಾಸ್ 11 ಸೀಸನ್ ನಡೆದಿದೆ, ಸಾಕಷ್ಟು ಸ್ಪರ್ಧಿಗಳು ಬರ್ತಾರೆ ಹೋಗ್ತಾರೆ, ಬಟ್ ಕ್ರೇಜ್ ಉಳ್ಕೊಳ್ಳೋದು ಕೆಲವ್ರಿಗೆ ಮಾತ್ರ. ಅನುಷರಾಯ್ಗೆ ಇವತ್ತಿನವರೆಗೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ನಿಮ್ಮ ಬರ್ಡೇಗಳಿಗೆ ಮತ್ತು ನೀವೆಲ್ಲಾದ್ರೂ ಕಂಡ್ರೆ ಫ್ಯಾನ್ಸ್ಗಳು ಬರೋದನ್ನ ನಾವು ನೋಡಿದ್ದೀವಿ. ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದರೆ? ತುಂಬ ಖುಷಿ ಕೊಡೋವಂಥದ್ದು, ಒಂದು ತುಂಬ ಎಮೋಷ್ನಲ್ ಆಗೋದು ಅದೊಂದೇ ವಿಷಯಕ್ಕೆ. ಬಿಕಾಸ್ ನಾನು ಫ್ರಮ್ ಸ್ಕ್ರ್ಯಾಚ್ ಅಂದರೆ ಒಂದು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋಳು, ಕೈ ಹಿಡಿದು ದೆಡ್ಸೋಕ್ಕೆ, ಬೆನ್ನು ತಟ್ಟಿ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲದೆ ಇರೋವಂಥ ಒಂದು ಇಂಡಸ್ಟ್ರಿನಲ್ಲಿ ಇಷ್ಟೊಂದು ಪ್ರೀತಿಸೋ ಒಂದು ಜನ ಇದ್ದಾರೆ ಅಂತಂದಾಗ, ಅಭಿಮಾನಿಗಳು ಅಂತ ಹೇಳಕ್ಕೆ ನಾನು ಇನ್ನೂ ಅಷ್ಟು ಸಾಧನೆ ಮಾಡಿಲ್ಲ, ಬಟ್ ಇದು ತುಂಬ ಪ್ರೀತಿಸೋ ಜನ ಇದ್ದಾರೆ ನನಗೋಸ್ಕರ. ಆ್ಯಂಡ್ ನನ್ನನ್ನು ಪ್ರೀತಿಸೋವಂಥ ಜನ ಇದ್ದಾಗ ನೋಡಿದ್ರೆ ತುಂಬ ಭಾವುಕಳಾಗ್ತೀನಿ ನಾನು. ಯಾಕಂದರೆ ಎಲ್ಲೇ ಹೋದ್ರೂ, ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಕಾರ್ ಇಳಿಯೋಂಗಿಲ್ಲ, ಅಷ್ಟು ಜನ ಬರ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗಲಿ, ಎಲ್ಲಿಂದ ಎಲ್ಲಿಗೆ ಹೋದ್ರು, ಒಂದು ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರು, ಈವನ್ ಮನೆಗೆ ಸ್ವಿಗ್ಗಿ ಡೆಲಿವರೀಸ್ ಕೊಡೋಕೆ ಬಂದಾಗಲೂ ಅಷ್ಟೇ ದೇ ವಿಲ್ ಬಿ ದ ಕಮನ್, ಮ್ಯಾಮ್ ನೀವಾ ಅಂತ ಅಂದ್ಕೊಂಡು ಪಿಕ್ಚರ್ ಇನ್ನು ಈಗ ಇನ್ನೂ ಮುಖನೇ ತೊಳೆದಿಲ್ಲ ಕಂಡ್ರು ಅಂತ ಅಂದ್ರೂ ಲೈಕ್ ಇಲ್ಲ ಒಂದು ಸೆಲ್ಫಿ ಬೇಕೇ ಬೇಕು ಅಂತ. ಸೊ ಎಲ್ಲ ಕಡೆನೂ ಇಷ್ಟೊಂದು ಇಷ್ಟಪಡೋದು ನೋಡಿದಾಗ ಡೆಫಿನೆಟ್ಲಿ ಎಸ್, ದೇವರ ಆಶೀರ್ವಾದ. ಅಂದರೆ ನಾನು ಹೇಳ್ದಂಗೆ ಒಂದು ಸ್ಕ್ರ್ಯಾಚಿಂದ, ಒಂದು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋ ಒಂದು ಹುಡುಗಿಗೆ ಒಂದು ಇಷ್ಟು ಪ್ರೀತಿ ಸಪೋರ್ಟ್ ಸಿಗ್ತಾ ಇದೆ. ಅದ್ರ ಜೊತೆ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು, ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಇನ್ನೂ ಪ್ರೌಡ್ ಫೀಲ್ ಆಗುತ್ತೆ. ನೀವು ಮೂಲತಃ ತುಮಕೂರಿನ ಹುಡುಗಿ, ನೀವು ತುಮಕೂರಿಗೆ ಹೋದಾಗ ಅಲ್ಲಿನ ಅಭಿಮಾನಿಗಳು, ಯಾಕಂದರೆ ತುಮಕೂರಲ್ಲಿ ಸಾಕಷ್ಟು ಇವೆಂಟ್ಗಳಿಗೆಲ್ಲ ನಿಮ್ಮನ್ನೇ ಕರಿತಿರ್ತಾರೆ ನೀವು ತುಮಕೂರಿನವರು ಅಂತ, ಅಲ್ಲಿ ಹೋದಾಗ ನಿಮ್ಮನ್ನು ಟ್ರೀಟ್ ಮಾಡೋ ರೀತಿ? ದ್ಯಾಟ್ ರೆಸ್ಪಾನ್ಸ್ ಸೀರಿಯಸ್ಲಿ ಕ್ರೇಜಿ ಅಂತಲೇ ಹೇಳ್ಬೋದು. ತುಮಕೂರಲ್ಲಿ ಆಲ್ಮೋಸ್ಟ್ ಈಗ ಒಂದು 6 ಮಂತ್ಸಿಂದ ಯಾವುದೇ ಕಾಲೇಜ್ ಈವೆಂಟ್ಸ್, ಕಾಲೇಜ್ ಡೇಸ್ಗಿರ್ಬೋದು ಅಥವಾ ಏನೇ ಒಂದು ಇವೆಂಟ್ಸ್, ಒಂದು ಜಾತ್ರಾ ಇವೆಂಟ್ ಇದ್ರೂ ನಾನು ಫಸ್ಟ್ ಕಾಲ್ ನನಗೆ ಇರುತ್ತೆ. ನನ್ನ ಡೇಟ್ಸ್ ಫ್ರೀ ಇತ್ತು ಅಂದರೆ ಹೋಗ್ತೀನಿ, ಇಲ್ಲ ಅಂತಂದಾಗ ಆಪ್ಷನ್ಸ್ ಬೇರೆ ಇರುತ್ತೆ. ಸೊ ಆ್ಯಂಡ್ ತುಮಕೂರಲ್ಲಿ ನನ್ನ ಪೋಸ್ಟರ್ಸ್ಗಳೇ ಎಷ್ಟು ಕಡೆ ಓಡಾಡ್ತಾ ಇತ್ತು. ಎವ್ರಿ ಮಂತಲ್ಲಿ ಒಂದು 2-3 ಇವೆಂಟ್ಸ್ ಅಂತೂ ಇದ್ದೇ ಇರ್ತಾಯಿತ್ತು ಲಾಸ್ಟ್ 6 ಮಂತ್ಸಿಂದ. ಆ್ಯಂಡ್ ರೀಸೆಂಟಾಗೂ ಕಾಲೇಜ್ ಅಂದರೆ ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ ಸೀಸನ್ 12 ಬರೋಕ್ಕೆ ಶುರುವಾಗ್ತಿದೆ. ಅಷ್ಟು ಬಂದ್ರೂ ಕೂಡ ಎಲ್ಲೇ ಒಂದು ಫಂಕ್ಷನ್ಗಳು ಹೋದಾಗ ಆ ಒಂದು ಕ್ರೇಜ್ ಅಂತ ಹೇಳಕ್ ಹೋಗಲ್ಲ, ಆ ಒಂದು ಪ್ರೀತಿ ಇನ್ನೂ ಕಮ್ಮಿ ಆಗಿಲ್ಲ. ಈಗ ಬಿಗ್ ಬಾಸ್ 12 ಬರ್ತಿದೆ. ಸೊ ನಿರೀಕ್ಷೆ ಅಂದರೆ ಬೇಜಾರು ಕೂಡ ಆಗಿತ್ತು ಸುದೀಪ್ ಸರ್ ನಿರೂಪಣೆ ಮಾಡಲ್ಲ ಅಂತ, ಮತ್ತೆ ಅವರೇ ಕಮ್ ಬ್ಯಾಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನು, ಖುಷಿ? ಡೆಫಿನೆಟ್ಲಿ ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್, ಅವರಿಲ್ಲ ಅಂತಂದರೆ ನಾವು ಅದನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ನಿನ್ನೆ ಪ್ರೆಸ್ ಮೀಟಲ್ಲಿ ಸರ್ಪ್ರೈಸಿಂಗ್ಲಿ ಸುದೀಪ್ ಸರೇ ನಡೆಸ್ಕೊಡ್ತಿದ್ದಾರೆ ಅನ್ನೋ ವಿಚಾರ ಕೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ನಂಗೆಲ್ಲೋ ಒಂದು ಕಡೆ ಸೆನ್ಸ್ ಇತ್ತು, ಸುದೀಪ್ ಸರೇ ಮಾಡ್ತಾರೆ ಆ್ಯಂಡ್ ಏನೋ ಮಾಡಿ ಚಾನಲ್ ಒಪ್ಪಿಸ್ತಾರೆ ಅಂತ. ಖುಷಿ ಆಯಿತು ಅವರೇ ಮಾಡ್ತಿರೋದು. ಆ್ಯಂಡ್ ಆ ಒಂದು ವೇದಿಕೆನ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರೂ ನಡೆಸ್ಕೊಡೋದಕ್ಕೆ ಐ ಡೋಂಟ್ ಥಿಂಕ್, ಬಿಕಾಸ್ ನಮ್ಮ ಕನ್ನಡದಲ್ಲಿ ಸ್ಪೆಷಲಿ ಸೀಸನ್ 1 ಸೀಸನ್ 11 ಅವರೇ ನಡೆಸ್ಕೊಂಡು ಬಂದಿರೋದ್ರಿಂದ. ಆ್ಯಂಡ್ ಅವರೇ ಈಗ ನಮ್ಗೆ ಇಮ್ಯಾಜಿನೇಷನ್ ಬಿಗ್ ಬಾಸ್ ಅಂದರೆ ನಿಮಗಾಗಲಿ ಆ್ಯಂಡ್ ಇಡೀ ಕರ್ನಾಟಕಕ್ಕಾಗಲಿ ಬರೋದೇ ಸುದೀಪ್ ಸರ್. ಸೊ ಹಾಗಾಗಿ ಅದನ್ನು ಬೇರೆಯವ್ರು ನಡೆಸ್ಕೊಡೋದಕ್ಕಿಂತ ಅವರೇ ನಡೆಸ್ಕೊಟ್ಟೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲರೂ ಅಭಿಪ್ರಾಯ ಆಗಿತ್ತು. ಆ್ಯಂಡ್ ಎಲ್ರಿಗೂ ಖುಷಿ ಕೊಡೋವಂಥ ವಿಚಾರ ಅವರೇ ಮಾಡ್ತಿರೋದು. ಆ್ಯಂಡ್ ಇನ್ನೂ 4 ಸೀಸನ್ ಅವರೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು. ಎಸ್, ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್. ಈ ಸೆಲೆಬ್ರಿಟಿ ಲೈಫ್ ಸ್ಟೈಲ್ಗೂ ಪರ್ಸ್ನಲ್ ಒಬ್ಬರು ಸೆಲೆಬ್ರಿಟಿ ಆಗಿ ನೀವು ನಮ್ಮ ಮುಂದೆ ಜನಗಳ ಮುಂದೆ ಲೀಡ್ ಮಾಡೋವಂಥ ಲೈಫ್ ಸ್ಟೈಲ್ಗೂ ತೀರಾ ಪರ್ಸ್ನಲ್ ಲೈಫ್ ಸ್ಟೈಲ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ? ನನಗೆ ಯಾವತ್ತೂ ನಾನು ಸೆಲೆಬ್ರಿಟಿ ಅನ್ನೋ ಫೀಲೇ ಇಲ್ಲ. ನನ್ನ ಸರೌಂಡಿಂಗ್ಸ್ ಎಲ್ಲರೂ ಅದನ್ನೇ ಹೇಳ್ತಾರೆ, ನೀವು ಒಂದು ಆ್ಯಕ್ಟ್ರೆಸ್ ಒಂದು ಅಟ್ಲೀಸ್ಟ್ ಆ ಥರ ಇಡಿ ಅಂತ. ನಾನು ಯಾವತ್ತೂ ಆ ಥರ ಫೀಲ್ ಮಾಡಿಕೊಂಡೇ ಇಲ್ಲ. ನನಗೆ ಕಾಮನ್ ಪೀಪಲ್ ಏನು ಸೆಲೆಬ್ರಿಟಿಗಳೇನು ಐ ಡೋಂಟ್ ನೋ ದಟ್ ಡಿಫ್ರೆನ್ಸ್. ಬಿಕಾಸ್ ಇದು ಒಂದು ಕೆಲಸ ಅಷ್ಟೇ ನಾವು ಮಾಡು.
ಈಗ ನೀವು ರಿಪೋರ್ಟರ್, ನಾನೊಬ್ಳು ಆ್ಯಕ್ಟ್ರಸ್ಸು, ಇನ್ನು ಕೆಲವರು IT ಎಂಪ್ಲಾಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಕ್ಯಾಮ್ರಾಮ್ಯಾನ್. ಸೊ ಎವ್ರಿಬಡಿ ಹ್ಯಾವ್ ದೇರ್ ಓನ್ ಪ್ರೊಫೆಷನ್ಸ್. ಅವ್ರ ಪ್ರೊಫೆಷ್ನಲ್ ಏನು ಅವ್ರಿಗೇನು ಗೊತ್ತಿರುತ್ತೆ ಆ ಒಂದು ಕೆಲಸ ಮಾಡ್ತಿದ್ದು ಒಂದು ಎಲ್ರದ್ದು ಹೊಟ್ಟೆಪಾಡಷ್ಟೇ. ಅಲ್ಟಿಮೇಟ್ಲಿ ಇದರಿಂದ ನಮಗೊಂದು ಅನ್ನ ಸಿಗುತ್ತೆ, ಅದಕ್ಕೋಸ್ಕರ ಕಷ್ಟಪಡ್ತೀವಿ ಬಿಟ್ಟರೆ ನಾನು ಸೆಲೆಬ್ರಿಟಿ, ನಾನು ಹೀರೋಯಿನು, ಅದು ಯಾವತ್ತೂ ನನಗೆ ಆ ಫೀಲ್ ಬಂದೇ ಇಲ್ಲ. ಸೊ ನನಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಿಲ್ಲ. ನಾನು ನಾರ್ಮಲಾಗೇ ಇರ್ತೀನಿ, ನಾನು ಎಲ್ಲೂ ಮಾಸ್ಕ್ ಹಾಕ್ಕೊಂಡು ಹೋಗಲ್ಲ. ಆ್ಯಂಡ್ ಏನೋ ಈಗ ನಾನು ಆ್ಯಕ್ಟ್ರಸ್ ಅಂತ ಬೇರೆ ಥರ ಏನೋ ಇರಬೇಕು, ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಬೇಕು, ನೋ, ನಾನು ನಾರ್ಮಲಾಗೇ ಇರ್ತೀನಿ. ಶಫಾಲಿ ಅವ್ರದ್ದು ಪಂಕಜ ಹಾಡು ಆಡಿದ್ರಲ್ಲ ಹುಡುಗರು ಸಿನಿಮಾದು, ಶಫಾಲಿ ಅವ್ರದ್ದು ಸಾವಿನ ಬಗ್ಗೆ ನೀವು ಕೇಳಿರ್ಬೋದು. ಇವತ್ತು ವರದಿನಲ್ಲಿ ಬಂದಿದ್ದು ಅವರು ಸೌಂದರ್ಯಕ್ಕೋಸ್ಕರ ಇಂಜೆಕ್ಟ್ ಮಾಡ್ಕೊತಿದ್ದಂಥ ಒಂದು ಇಂಜೆಕ್ಷನ್ ಕೂಡ ಕಾರಣ ಆಗಿದೆ ಅನ್ನೋ ಒಂದು ಮಾತು. ಸೊ ನೀವು ಸೆಲೆಬ್ರಿಟಿ ಆಗಿರೋದ್ರಿಂದ, ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಈ ಸೌಂದರ್ಯನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈ ಥರ ಸೈಡ್ ಎಫೆಕ್ಟ್ ರೂಟ್ ಹೋಗೋದು ಎಷ್ಟು ಸರಿ, ಹೇಗೆ? ನಾನು ಇವತ್ತವರೆಗೂ ಒಂದು ಫೇಶಿಯಲ್ಲು ಮಾಡಿಸಿಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಈವನ್ ನನ್ನ ಹೇರ್ಸ್ಗೂ ನಾನು ಏನೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ನಾನು ಏನು ನ್ಯಾಚುರಲ್ ಆಗಿದೆ ಅಷ್ಟೇ, ಮನೇಲಿ ಏನು ಹೋಮ್ ರೆಮಿಡೀಸ್ ಮಾಡ್ಕೋಬೋದು ಅಷ್ಟೇ ನಂಬೋಳು ನಾನು. ಸಣ್ಣ ಆಗಬೇಕು, ಬ್ಯೂಟಿ ಮೇಂಟೈನ್ ಮಾಡಬೇಕು ಅಂತಲೇ ಒಳ್ಳೊಳ್ಳೆ ಆಹಾರಗಳನ್ನ ತಿನ್ನಿ. ಫ್ರೂಟ್ಸ್ ಇದೆ, ತರಕಾರಿ ಇದೆ. ಅಲ್ಟಿಮೇಟ್ಲಿ ನಿಮ್ಗೆ ಆ ಕೆಮಿಕಲ್ ಪ್ರಾಡಕ್ಟ್ಸ್ ಏನೇ ಮಾಡಿದ್ರು ಫ್ರೂಟ್ಸ್ ತರಕಾರಿಯಿಂದನೇ ಅಥವಾ ಡ್ರೈ ಫ್ರೂಟ್ಸ್ಗಳು ಇದರಿಂದನೇ ಇರುತ್ತೆ ಹೊರತು ನೀವು ಎಕ್ಸ್ಟ್ರಾ ಕೆಮಿಕಲ್ಸ್ನ ಆ್ಯಡ್ ಆನ್ಸ್ ಮಾಡೋದಕ್ಕಿಂತ ನಿಮಗೆ ನ್ಯಾಚುರಲಾಗಿ ಸಿಗೋವಂಥ ಹಣ್ಣು ತರಕಾರಿ ಊಟಗಳನ್ನ ಮಾಡೋದ್ರಿಂದ ಆ್ಯಂಡ್ ಸಾಕಷ್ಟು ನಿದ್ದೆ ಮಾಡೋದ್ರಿಂದ, ನೀರು ಕುಡಿಯೋದ್ರಿಂದ ಆ್ಯಂಡ್ ಒಳ್ಳೆ ರುಟೀನ್ ಲೈಫ್, ಲೈಕ್ ಬೆಳಗ್ಗೆ ಎದ್ದು ವ್ಯಾಯಾಮ, ನಿಮಗೆ ಜಿಮ್ಗೆ ಹೋಗಬೇಕು ಅಂತೇನಿಲ್ಲ, 1 hour ವಾಕ್ ಮಾಡಿದ್ರೆ ಸಾಕು ಮನೆಯಲ್ಲೇ. ನೀವು ಆಮೇಲೆ ಊಟ ಮಾಡಿದ ತಕ್ಷಣ ಮನೇಲಿ, ಇವಾಗ ನಾವು ಊಟ ಮಾಡಿ ಇಮಿಡಿಯೇಟ್ ಹೋಗಿ ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡೋದಕ್ಕಿಂತ ಅಲ್ಲೇ ಮನೇಲೇ ಒಂದು ಅರ್ಧ ಗಂಟೆ ವಾಕ್ ಮಾಡೋದಿರ್ಬೋದು, ಏನಾದರೂ ಒಂದು ದೇಹಕ್ಕೆ ಸ್ವಲ್ಪ ಕೆಲಸ ಕೊಟ್ಟರೆ ಸಾಕು. ಅದನ್ನು ಬಿಟ್ಬಿಟ್ಟು ನಾವು ಇನ್ನೊಂದೇನೋ ಮಾಡ್ತೀವಿ. ಈಗ ಶೆಫಾಲಿ ಅವ್ರದ್ದು ನನಗೆ ಗೊತ್ತಿಲ್ಲ, ಬಿಕಾಸ್ ಅದು ಏನಾಗಿದೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ. ನಮಗೆ ಇಲ್ಲಿ ಕೂತ್ಕೊಂಡು ನಾವೇನು ಮಾತಾಡೋಣ ಅವ್ರ ಬಗ್ಗೆ. ಬಟ್ ಯಾವುದೋ ಒಂದು ಸೌಂದರ್ಯ ಮಾದಕ ವಸ್ತುಗಳನ್ನ ಉಪಯೋಗಿಸೋದಕ್ಕಿಂತ ನ್ಯಾಚುರಲಾಗಿ ಸಿಗೋವಂಥ ರೆಮಿಡೀಸ್, ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದ್ರಿಂದ ನಮ್ಮ ಒಂದು ಯೌವನ ಇರ್ಬೋದು, ನಮ್ಮ ಬ್ಯೂಟಿನ ಉಳಿಸ್ಕೊಂಡು ಹೋಗ್ಬೋದು. ಮೀನ್ ವೈಲ್ ನೇಚರ್ಗೆ ಆಪೋಸಿಟಾಗಿ ಹೋಗೋಕ್ಕಾಗಲ್ಲ, ವಯಸ್ಸಾಗಲೇಬೇಕು. ಈಗ ನಾನು 1 ವರ್ಷದ ಪಾಪುನಲ್ಲಿ ಹೆಂಗಿದೆ, 10 ವರ್ಷದಲ್ಲಿ ಹೆಂಗಿದ್ದೀನಿ, ಇವಾಗ ಹೆಂಗಿದ್ದೀನಿ. ಸೊ ನೈಸರ್ಗಿಕಕ್ಕೆ, ನೇಚರ್ಗೆ ಆಪೋಸಿಟ್ ಹೋಗೋರ್ದು ಸರ್ವೈವ್ ಆಗಲ್ಲ, ಅದು ಜಾಸ್ತಿ ದಿನ ಉಳಿಯಲ್ಲ. ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿ ನಿಮಗೆ ವಾವ್ ಅನ್ನಿಸ್ಬೋದು. 1 ವರ್ಷ ಆದಮೇಲೆ ಈವನ್ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ನೀವೇನೇ ಇಂಜೆಕ್ಟ್ಸ್ ಮಾಡಿಸ್ಕೊಂಡ್ರು ಏನೇ ಅವರು ಗ್ಯಾರಂಟಿ ಕೊಡಲ್ಲ. ನಿಮ್ಮ ತ್ವಚೆ ಯಾವಾಗ ಡಲ್ ಆಗ್ತದೆ ಮತ್ತೆ ಬಂದು ಇನ್ನೊಂದ್ಸಲ ಇಂಜೆಕ್ಷನ್ ತೊಗೊಳ್ಳಿ ಅಂತಾರೆ ಹೊರತು ಅದು ನಿಮಗೆ ಪರ್ಮನೆಂಟ್ ಅಂತ ಹೇಳಲ್ಲ. ಸೊ ಅನ್ನೆಸೆಸರಿ ನೀವು ಯಾವುದೋ ಏನೋ ಮಾಡಿಕೊಂಡು ಆ ಒಂದು ಕ್ಷಣಕ್ಕೋಸ್ಕರ ನಿಮ್ಮ ಲಾಂಗ್ ಲಾಸ್ಟಿಂಗ್ ಲೈಫ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಅದೇ ನಾನು ಈಗ ಬೇರೆ ಇಂಟರ್ವ್ಯೂಸ್ನಲ್ಲಿ ಹೇಳ್ದಂಗೆ, ಏನೋ ನಮ್ಮ ದೇವರು ಒಂದು 70 ವರ್ಷ, ನಾವು 100 ವರ್ಷ ಬದುಕ್ತೀವಿ ಅಲ್ಲ, ಈಗಿನ ಮಾತೆಲ್ಲ ಸುಳ್ಳು. ಏನೋ ಒಂದು 60-70 ವರ್ಷ ಕೊಟ್ಟಿರ್ತಾರೆ, ಅದರಲ್ಲಿ ಎಕ್ಸ್ಟ್ರಾ ಇದನ್ನೆಲ್ಲ ತೊಗೊಂಡು ಈ ಕ್ಷಣಕ್ಕೋಸ್ಕರ ಆ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಡಾನ್ಸ್ ಇದೆ, ಯೋಗ ಇದೆ, ಸ್ವಿಮ್ಮಿಂಗ್ ಇದೆ, ಜಿಮ್ನಾಸ್ಟಿಕ್ಸ್ ಇದೆ, ಏನು ಮಾಡೋಕ್ಕಾಗಲ್ಲ. 1 hour ವಾಕಿಂಗ್ ಅಷ್ಟೇ, ಇನ್ನೇನು ಕಳ್ಕೊತೀವಲ್ವ, ಅದನ್ನಷ್ಟೇ ಮಾಡಬೇಕು ಅಂತ ನಾನು ನೈಸರ್ಗಿಕವಾಗಿ ಏನೇನು ಸಿಗುತ್ತೆ, ಏನೆಲ್ಲ ಸೌಲಭ್ಯಗಳಿದೆ ಅದನ್ನಷ್ಟೇ ಉಪಯೋಗಿಸಿ ಅಂತ ಹೇಳ್ತೀನಿ. ಅಂದರೆ ಈ ಸಿನಿಮಾ ಶೂಟಿಂಗ್ ಎಲ್ಲ ಶುರುವಾದಾಗ ಬ್ರೇಕ್ಲೆಸ್, ಅದು ಅಲ್ಲಿ ರೆಸ್ಟ್ ಸಿಗೋದೇ ನಿಮಗೆ ಕಷ್ಟ. ಅಂಥ ಟೈಮಲ್ಲಿ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೂ ಕಷ್ಟ. ಸೊ ಸೆಲೆಬ್ರಿಟಿ ಆಗಿರಬೇಕು ಅಂತಂದರೆ ಬ್ಯೂಟಿನೂ ಇಂಪಾರ್ಟೆಂಟು. ಹೆಂಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು? ಡೆಫಿನೆಟ್ಲಿ ಈಗ ಶೂಟಿಂಗ್ಸ್ ಕಂಟಿನ್ಯೂಸ್ ಆಗಿತ್ತು ಅಂತಲೇ ಯಾರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಫುಡ್ಡಲ್ಲೇ ಮೇಂಟೈನ್ ಮಾಡ್ಕೋಬೇಕು. ಈಗ ಹೆಕ್ಟಿಕ್ ಶೆಡ್ಯೂಲ್ಸ್ ಅರ್ಲಿ ಮಾರ್ನಿಂಗ್ ಟಿಲ್ ಲೇಟ್ ನೈಟ್ ಇತ್ತು ಅಂತಲೇ ನಿಮಗೆಲ್ಲೂ ಜಿಮ್ಗೆ ಹೋಗೋಕ್ಕೆ, ವ್ಯಾಯಾಮ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆ ಟೈಮಲ್ಲಿ ಜಾಸ್ತಿ ಎಳ್ನೀರು ಕುಡಿಯೋದು, ಹಣ್ಣು ತರಕಾರಿಗಳು ಜಾಸ್ತಿ ತಿನ್ನೋದು, ನಿಮಗೆ ಸಿಗೋವಂಥ ಊಟದಲ್ಲೇ ಸ್ವಲ್ಪ ಹೆಲ್ದಿಯಾಗಿ, ಈಗ ಅನ್ನ ಸಾರು ಮುದ್ದೆ ಚಪಾತಿ ಎಲ್ಲ ತಿನ್ನೋದಕ್ಕಿಂತ ಒಂದು ಚಪಾತಿ ಒಂದು ಪಲ್ಯ, ಇಲ್ಲ ಒಂದು ಮುದ್ದೆ ಒಂದು ಸಾರು, ಇಲ್ಲ ಒಂದು ಸ್ವಲ್ಪ ಅನ್ನ ಸಾರು, ಇಷ್ಟು ತಿಂದ್ರೂ ಸಾಕು, ಅಲ್ಲಿ ಮೇಂಟೈನ್ ಆಗುತ್ತೆ. ನಾವು ಮುದ್ದೆನೂ ತಿಂದು ಅನ್ನನೂ ತಿಂತೀವಿ, ಪಲ್ಯನೂ ತಿಂತೀವಿ, ಮೊಟ್ಟೆನೂ ತಿಂತೀವಿ, ಚಿಕನ್ನು ತಿಂತೀವಿ, ಎಲ್ಲನೂ ಅಟ್ ಎ ಟೈಮ್ ತಿಂತೀವಿ ಅಂದಾಗ ಓವರ್ ಪ್ರೋಟೀನು ನಮಗೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಬಾಡಿನಲ್ಲಿ. ಸೊ ಲಿಮಿಟೆಡಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನಮಗೆ ಗೊತ್ತಿರುತ್ತೆ. ಒಂದು ತುತ್ತು ಜಾಸ್ತಿ ತಿನ್ನೋದೇ ನಮಗೆ ಗೊತ್ತಾಗ್ತಿರುತ್ತೆ. ಸೊ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಮ್ಯಾನೇಜ್ ಆ ಬ್ಯುಸಿ ಶೆಡ್ಯೂಲ್ಸ್ನಲ್ಲಿ ಮ್ಯಾನೇಜ್ ಮಾಡೋವಂಥ ಒಂದು ಮೈಂಡ್ಸೆಟ್ ನಮಗಿರ್ಬೇಕಷ್ಟೆ. ನಾವು ಮತ್ತೆ ಯಾವುದೋ ಒಂದು ಸ್ಟ್ರೆಸ್ಗೆ ಒಳಗಾಗಿ ಯಾವುದೋ ಯೋಚನೆಯಲ್ಲಿ ಓವರ್ ಈಟಿಂಗ್ ಮಾಡಿದಾಗ ನಾವು ಏನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ನೀವು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಮ್ಮ ಬ್ಯೂಟಿ ಹೆಂಗೆ ಮೇಂಟೈನ್ ಮಾಡ್ತೀರಾ?
ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಮನೆಗೆ ಬರೋದೇ ಈಗ ಈವೆಂಟ್ಸ್ ಎಲ್ಲೆಲ್ಲೋ ದೂರ ಇರುತ್ತೆ, ಚಿತ್ರದುರ್ಗ, ಕೋಲಾರ ಈ ಥರ ಎಲ್ಲ ಇರುತ್ತೆ. ಮನೆಗೆ ಬರೋದಾಗ್ತದೆ 1 ಗಂಟೆ, ತಿರ್ಗಿ ಅರ್ಲಿ ಮಾರ್ನಿಂಗ್ ಇನ್ನೊಂದೆಲ್ಲೋ ಒಂದು ಶೂಟಿಂಗ್ ಇರುತ್ತೆ, ಟ್ರಾವೆಲ್ ಮಾಡಬೇಕಾಗ್ತಿರುತ್ತೆ, ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಮುಗಿದ್ಮೇಲೆ ಫ್ರೀ ಟೈಮ್ ಇದ್ದೇ ಇರುತ್ತಲ್ವ, ಆ ಫ್ರೀ ಟೈಮಲ್ಲಿ ನಮಗೆ ಮೇಂಟೈನ್ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇರಲ್ಲ. ಈಗ ಒಂದು ವಾರ ಹೆಕ್ಟಿಕ್ ಶೆಡ್ಯೂಲ್ಸ್ ಇದ್ದಾಗ ಇನ್ನೊಂದು 2 ವಾರ ನಾವು ಫ್ರೀ ಇರ್ತೀವಿ, ಇಲ್ಲ ಒಂದೊಂದು ತಿಂಗಳು ಕಂಪ್ಲೀಟ್ ಕೆಲಸ ಮಾಡಿದ್ರೆ ಇನ್ನೊಂದು 3 ತಿಂಗಳು ಫ್ರೀ ಇರ್ತೀವಿ. ಆವಾಗ ನಾವು ಮೇಂಟೈನ್ ಮಾಡ್ಕೋಬೋದು. ಎಕ್ಟಿಕ್ ಶೆಡ್ಯೂಲ್ಸಲ್ಲಿ ಡೆಫಿನೆಟ್ಲಿ ಯಾರ ಕೈನಲ್ಲೂ ಆಗಲ್ಲ. ಆಹಾರದಲ್ಲಿ ಅಷ್ಟೇ ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಡ್ಬೋದು ಬಾಡಿನ. ಆ್ಯಂಡ್ ಟೈಮ್ ಸಿಕ್ಕಿದಾಗ ಟ್ರಾವೆಲಲ್ಲಿ ನಿದ್ದೆ ಮಾಡ್ಬೋದು, ಮತ್ತು ವಾಪಸ್ ಮನೆಗೆ ಬಂದಾಗ ಸಿಕ್ಕಿದ ಟೈಮಲ್ಲಿ ಒಳ್ಳೆ ನಿದ್ದೆ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅನುಷಾ ರೈ ಅವರು ಅವರ ಬ್ಯೂಟಿ ಮೇಂಟೈನ್ ಮಾಡೋದಕ್ಕೆ ಮನೆ ಆಹಾರ, ಉತ್ತಮ ಫುಡ್ಡನ್ನು ತಿನ್ಕೊಂಡು ಒಳ್ಳೆ ನಿದ್ದೆ ಮಾಡಿಕೊಂಡು ಚೆನ್ನಾಗಿ ನೀರು ಕುಡಿತಾರೆ. ನೀವು ಕೂಡ ಅದನ್ನು ಫಾಲೋ ಮಾಡಿದ್ರೆ ನೀವು ಅವರಷ್ಟೇ ಬ್ಯೂಟಿಫುಲ್ ಆಗಿರ್ಬೋದು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.